ನಿಜ ಲಾಟ್ರಿ ಟಿಕೆಟ್ ಇದು ಸಿಕ್ಕಿದ್ರೆ ಡೆಫಿನೆಟ್ಲಿ ಒಂದೆರಡು ಹಳಸಿನ ಹಣ್ಣು ಕಿತ್ಕೊಂಡು ಬರೋದೆ. ಕಾರು ಪಂಚರ್ ಆಗಿದೆ. ಚಿಕ್ಕವರಿದ್ದಾಗ ₹1 4 ಕೊಡೋರು. ಇಲ್ಲಿಂದ ಇಲ್ಲಿಗೆ ಒಂದು ಗೇಮ್, ಜಿಪ್ನ ಇದೆ ಪ್ಲಸ್ ಡ್ರೋನ್ ಶಾಟ್ ಎಲ್ಲ ಇದೆ. ನಿಮ್ಗೆ ಏನಾದ್ರೂ ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಡಿನ್ನರ್ಗೆ ಇಲ್ಲೇ ಫುಡ್ ಹೇಳಿದ್ವಿ. ನೋಡಿ ಗೈಸ್, ಹಸುಗೆ ಚೀಲ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ ನೋಡಿ ಗೈಸ್, ಎಷ್ಟು ಕಷ್ಟ ಪಂಚರ್ ಹಾಕೋದು. ಇಲ್ಲೇ ಇದೆ ಶಿವ ಶಿವ, ಇಲ್ಲೇ ಇದೆ. ಇದನ್ನ ಟೈಟ್ ಮಾಡೋದು ಈಗಂತ, ಇದ್ರ ಮೇಲೆ ನಿಂತ್ಕೊಂಡ್ರೆ ಟೈಟ್ ಆಗುತ್ತಂತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಕೂಡ ವೆಲ್ಕಮ್ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವಿವತ್ತು ಒಂದು ಲಾಂಗ್ ವೀಕೆಂಡ್, ಬಿಕಾಸ್ ನೆನ್ನೆ ಪಬ್ಲಿಕ್ ಹಾಲಿಡೇ ಇತ್ತು. ಸೊ ಒಂದು ಲಾಂಗ್ ವೀಕೆಂಡ್ ಇದೆ ಅಂತ ಅಂದ್ಬಿಟ್ಟು ಮುನ್ನಾರ್ಗೆ ಬಂದಿದ್ದೀವಿ. ಸೊ ರೂಮ್ ಬಂದು ಚೆಕ್ ಇನ್ ಕೂಡ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ಸೊ ನೆಕ್ಸ್ಟ್ ಬೇರೆ ಪ್ಲೇಸಸ್ಗೆಲ್ಲ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾವೇನು ಪ್ಲೇಸಸ್ ಏನು ಪ್ಲ್ಯಾನ್ ಮಾಡ್ಕೊಂಡಿರಲ್ಲ. ಇಲ್ಲಿ ಬಂದು ಏನೇನು ಪ್ಲೇಸಸ್ಗೆ ಹೋಗ್ಬೋದು ಅಂತ ಎಲ್ಲ ಹಾಗೆ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ನಾಟ್ ಕಂಪ್ಲೀಟ್ಲಿ, ಒಂದು ಸ್ವಲ್ಪ 50 ಪ್ಲೇಸಸ್ ಕವರ್ ಮಾಡ್ತೀವಿ, ಅದೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಮುಖಾಂತರ ಎಲ್ಲ ಪ್ಲೇಸಸ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಒಂದು ಕ್ವಿಕ್ಕಾಗೆ ಒಂದು ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ರೂಮ್ ವಾಸ್ ವೆರಿ ಗುಡ್. ಸೊ ನಾವು ಆನ್ಲೈನಲ್ಲಿ ಅಲ್ಲೇ ಬುಕ್ ಮಾಡಿಕೊಂಡು ಬಂದ್ವಿ. ಸೊ ಬನ್ನಿ ರೂಮ್ನ ತೋರಿಸ್ತೇನೆ. ಸೊ ಫಸ್ಟ್ ಮೇನ್ ಎಂಟ್ರೆನ್ಸ್ಗೆ ಹೋಗ್ಬಿಡ್ತೀನಿ, ಅಲ್ಲಿಂದನೇ ಬರ್ತೀನಿ ಡೈರೆಕ್ಟಾಗೆ. ಸೊ ಇದು ಬಂದು ಮೇನ್ ಎಂಟ್ರೆನ್ಸು. ಸೊ ಎಂಟರ್ ಆಗ್ತಾ ಇದ್ದಂಗೆ ಇಲ್ಲೊಂದು ಟೇಬಲ್ ಮತ್ತು ಚೇರ್ ಕೊಟ್ಟಿದ್ದಾರೆ, ಹಾಗೆ ಒಂದು ಸೋಫಾ ಇದೆ, ಆ್ಯಂಡ್ ಆಲ್ಸೋ 2 ಕಾಟ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಬಂದು ಹಾಲ್ ಆಗಿದೆ. ನೆಕ್ಸ್ಟ್ ಇದು ಇನ್ನೊಂದು ರೂಮು. ಇಲ್ಲೂ ಕೂಡ 2 ಬೆಡ್ ಇದೆ ಸಪ್ರೇಟು. ಇಲ್ಲೂ ಕೂಡ ಆರಾಮಾಗಿ ಒಂದು 3 ಇಂದ 4 ಜನ ಮಲ್ಕೋಬೋದು ಈ ರೂಮಲ್ಲೂ ಕೂಡ. ಆ್ಯಂಡ್ ಆಲ್ಸೋ ಫ್ಯಾನ್ ಕೂಡ. ಇಲ್ಲಿ ಇನ್ನೊಂದೇನು ಇದು ಅಂದರೆ ರೂಮ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸ್ವಲ್ಪನೂ ಡಸ್ಟ್ ಇಲ್ಲ, ಆ ಥರ ಫುಲ್ ಕ್ಲಿಯರಾಗಿ ಅಷ್ಟು ನೀಟಾಗಿದೆ. ಏನಾರು ಬಂದು ರೇಟಿಂಗ್ ಕೇಳಿದ್ರೆ 10 ಔಟ್ ಆಫ್ 10 ಕೊಡ್ಬೋದು, ಆ ಥರ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ಟೆ ಹಾಕೋದಕ್ಕೂ ಕೂಡ ಇಲ್ಲೊಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ. ಹಾಗೆ ಕಿಚನ್ ಇದೆ. ಮೈಟ್ ಬಿ ಇದು ಏನು ರೆಂಟ್ ಕೊಡಬೇಕು ಅಂತ ಅವರೇನೋ ಮನೆ ಕಟ್ಟಿದ್ರು ಅನ್ಸುತ್ತೆ. ಬಟ್ ಇವಾಗ ಮೈಟ್ ಬಿ ರೂಮ್ ಮಾಡಿರ್ಬೋದು. ಇಲ್ಲೊಂದು ಕಿಚನ್ ಕೂಡ ಇದೆ, ಹಾಗೆ ಒಂದು ಮಿರರ್ ಇದೆ ನಮಗೆ ರೆಡಿ ಆಗುತ್ತೆ. ಅಂಡ್ ಆಲ್ಸೋ ಬ್ರೇಕ್ಫಾಸ್ಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ರು ಅವರು. ಅದು ಕೂಡ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಇಡ್ಲಿ ಮತ್ತೆ ಸಾಂಬಾರ್ ಕೊಟ್ಟಿದ್ರು, ಸಖತ್ತಾಗಿತ್ತು. ಇಡ್ಲಿ ಫುಲ್ ಸ್ಮೂತ್ ಆಗಿತ್ತು. ಸೊ ಏನಾರು ಮುನ್ನಾರಕ್ಕೆ ಪ್ಲಾನ್ ಮಾಡ್ತಿದ್ರೆ ಗ್ರೀನ್ ಲ್ಯಾಂಡ್ ಅಂತ ರೂಮ್ ಇದೆ ಇದು. ಸೊ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಸೊ ಚೆನ್ನಾಗಿದೆ ರೂಮ್ಸು. ಯಾರು ಬರ್ತೀರಾ ಅಂದರೆ ಇದನ್ನ ರೂಮ್ ಬುಕ್ ಮಾಡ್ಕೋಬೋದು. ಹೌದು, ರೇಟಿಂಗ್ ಅಂತ ಬಂದಾಗ 10 ಔಟ್ ಆಫ್ 10 ಕೊಡ್ಬೋದು ಶಿವ ಹೇಳ್ದಾಗೆ. ಹಾಗೆ ಇದು ಓಪನ್ ಮಾಡಿ. ಓಕೆ, ಸೊ ಹಾಗೆ ಇಲ್ಲಿ ರೆಸ್ಟ್ ರೂಮ್ ಆ್ಯಂಡ್ ಬಸ್ಲು ಮನೆ ಇದೆ. ಇದು ಕೂಡ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕೂಡ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಒಂಥರ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ. ಸೊ ಇಫ್ ಎವ್ರಿವನ್ ಯಾರಾದರೂ ಮುನ್ನಾರ್ಗೆ ಬರೋ ಪ್ಲ್ಯಾನ್ ಇತ್ತು ಅಂತಂದರೆ ಬಂದು ಅಕೊಮೋಡೇಟ್ ಮಾಡಿ. ಅಂಡ್ ಆಲ್ಸೋ ಓನರ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನಮ್ಗೆ ಏನ್ ಕೇಳಿದ್ರು ಅದನ್ನ ಆಗುತ್ತೆ ಅಂದ್ರೆ ಮಾಡ್ಕೊಡ್ತಾರೆ ಇಲ್ಲೇನೆ ಕೂಡ. ಅಂಡ್ ಆಲ್ಸೋ ಇಲ್ಲಿ ಹೋಮ್ ಫುಡ್ ಇವ್ರು ಮಾಡೋದು, ಹೋಟ್ಲಿಂದ ಎಲ್ಲ ತರಿಸ್ಕೊಡಲ್ಲ. ಮನೆಗೆ ಏನ್ ಫುಡ್ ಮಾಡ್ತಾರೆ ಅದನ್ನೇ ಪ್ರೊವೈಡ್ ಮಾಡ್ತಾರೆ ಇವರು ನಮಗೆ. ಅಂದ್ರೆ ಮುಂಚೆ 2 ಅವರ್ಸ್ ಮುಂಚೆ ಏನೋ ಹೇಳಬೇಕು ಅಂತ ಇದೆ. ಸೊ 2 ಅವರ್ಸ್ ಮುಂಚೆ ನೀವು ಹೇಳಿದ್ರೆ ಅವರೇ ಪ್ರತಿಯೊಂದು ಕೂಡ ಕುಕ್ ಮಾಡಿ ಕೊಡ್ತಾರೆ. ಮತ್ತೆ ಇಲ್ಲಿಂದ ಈ ರೂಮಿಂದ ನಮಗೆ ಬೇರೆ ಎಕೋ ಪಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿಗೆ ತುಂಬಾ ನಿಯರ್ ಬೈ ಆಗುತ್ತೆ. ಮೋಸ್ಟ್ಲಿ 4 ಕಿಲೋಮೀಟರ್ಸ್ ವಿತಿನ್ 5 ಕಿಲೋಮೀಟರ್ಸ್ ಇದೆ. ಸೊ ನಾವು ಬಂದು ನೆನ್ನೆ ನೈಟ್ ಬ್ಯಾಂಗ್ಳೂರಿಂದ ಹೊರಟ್ವಿ. ಸೊ ನೈಟ್ 9:30 ಹೊರಟ್ವಿ. ಸೊ ಇಲ್ಲಿ ಬಂದು ಬೆಳಗ್ಗೆ 10:30 ರೀಚ್ ಆದ್ವಿ. ಬಿಕಾಸ್ 12 ಅವರ್ಸ್ ಟ್ರಾವೆಲಿಂಗ್ ಇದ್ದಿದ್ದರಿಂದ 10:30 ಬಂದು ರೀಚ್ ಆದ್ವಿ. ಬಂದವರೇ ಹಾಗೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೆ ಅಂತ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಹಾಗೆ ನಾವು ಪ್ಲೇಸಸ್ ಎಲ್ಲ ಏನೇನು ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತ ನಮ್ದೇನು ಐಡಿಯಾ ಇರಲಿಲ್ಲ. ಸೊ ಆಲ್ ಆಫ್ ಸಡನ್ ಪ್ಲ್ಯಾನ್. ಸೊ ಹಾಗಾಗಿ ಇಲ್ಲೇ ಕುತ್ಕೊಂಡು ಯಾವ ಪ್ಲೇಸಸ್ಗೆ ಹೋಗ್ಬೇಕಂತ ಲಿಸ್ಟ್ ಮಾಡ್ಕೊಂಡ್ವಿ ಡೇ 1ಗೆ. ಸೊ ಲಿಸ್ಟ್ ಮಾಡ್ಕೊಂಡು ಇವಾಗ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಇವಾಗ ಪ್ಲೇಸಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಅಲ್ಲಿಗೆ ಹೋದಾಗ ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ಕವರ್ ಆಗಿರುತ್ತೆ. ಔಟ್ಸೈಡಿಂದ ನಾವಿರೋ ಗ್ರೀನ್ ಲ್ಯಾಂಡ್ ಹೋಮ್ ಸ್ಟೇ ಈ ಥರ ಇದೆ. ಸೊ ನೋಡಿ ಇಲ್ಲಿ ಈ ಥರ ಇದೆ. ಗೈಸ್ ಬನ್ನಿ ಫಸ್ಟ್ ಪ್ಲೇಸ್ಗೆ ಹೋಗೋಣ. ಫಸ್ಟ್ ಪ್ಲೇಸ್ ಬಂದು ಪೋನ್ಮುಡಿ ಡ್ಯಾಮ್ ಅಂತ. ಅಲ್ಲಿ ಡ್ಯಾಮ್ ಇದೆ, ಪ್ಲಸ್ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ.
ಆಮೇಲೆ ಅಲ್ಲಿ ಸ್ಪೀಡ್ ಬೋಟಿಂಗ್ ಕೂಡ ಮಾಡ್ತಾರೆ, ಅಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ. ಸೊ ಬನ್ನಿ ಹೋಗುವ ಫಸ್ಟ್ ಪ್ಲೇಸ್ಗೆ. ಗೈಸ್ ನಾವು ಹೋಗೋ ದಾರಿ ಹೇಗಿದೆ ನೋಡಿ, ಕಂಪ್ಲೀಟ್ಲಿ ಗ್ರೀನರಿ ಗೈಸ್, ಸಕ್ಕದಾಗಿದೆ ಒಂಥರ. ಈವನ್ ನಾವು ಬೆಂಗಳೂರಿಂದ ಬರುವಾಗ್ಲೂ ಕೂಡ ಕಂಪ್ಲೀಟ್ ನಾವೇನ್ ಬಂದಿದ್ದ ಪಾತ್ ಏನಿತ್ತು ಅದೆಲ್ಲ ಫುಲ್ ಗ್ರೀನರಿ ಆಗಿತ್ತು. ಟೀ ಎಸ್ಟೇಟು ಆ ಕಡೆ ಈ ಕಡೆ ಎರಡೂ ಸೈಡು ಟೀ ಎಸ್ಟೇಟು, ಮಧ್ಯದಲ್ಲಿ ರೋಡು, ಒಂಥರ ನೋಡಕ್ಕೆ ಒಂಥರ ಚಂದ ಇತ್ತು. ಇಲ್ಲೂ ಕೂಡ ನೋಡಿ ಆ ಕಡೆ ಈ ಕಡೆ ಗ್ರೀನರಿ ಇದೆ, ಮಧ್ಯದಲ್ಲಿ ರೋಡು, ಅದೊಂಥರ ನೋಡಕ್ಕೆ ಒಂಥರ ಚೆನ್ನಾಗಿದೆ. ಬಟ್ ಸದ್ಯಕ್ಕೆ ಇವಾಗ ಮಳೆ ಏನು ಬರ್ತಿಲ್ಲ. ಬಟ್ ನಾವು ಬೆಂಗಳೂರಿಂದ ಬರುವಾಗ ಸ್ವಲ್ಪ ಜಿಡಿ ಕೂಡ ಇತ್ತು, ಒಂಥರ ಚೆನ್ನಾಗಿತ್ತು ನೋಡಿ ಗೈಸ್. ಹಸುಗೆ ಚೀಲ ಸಿಗುತ್ತಾ ಅಂತ ಕೇಳ್ತಿದ್ದಾರೆ ನೋಡಿ. ಏನ್ ಬೇಕು ಶಿವ? ಚೀಲ ಹಲಸಿನ ಕಿತ್ಕೊಂಡು. ಹೌದಾ? ಇಲ್ಲೆಲ್ಲ ಹಲಸಿನ ಮರದಲ್ಲಿ ಎಷ್ಟೊಂದು ಹಲಸಿನ ಐತೆ, ಎಲ್ಲ ಕೆಳಗೆ ಬಿದ್ದು ಬಿದ್ದು ಕೊಳ್ತೋಗೈತೆ, ಯಾರು ಕಿತ್ಕೊಳ್ಳೋರೇ ಇಲ್ಲ. ಗೈಸ್ ಎಲ್ಲಿ ನೋಡಿದ್ರು ಹಲಸಿನ ಮರ, ಆದ್ರೆ ಕಿತ್ಕೊಳ್ಳೋರೇ ಇಲ್ಲ. ನೋಡಿ ಈ ಮರದಲ್ಲಿ ಎಷ್ಟೈತೆ, ಎಲ್ಲಿದೆ ಮರ? ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಕಾಣ್ತಿದ್ಯಾ? ನೋಡಿ ಎಷ್ಟಿದೆ, ಅರೆ ಕೀಳೋರೇ ಇಲ್ಲ. ಸೊ ನಾವು ಕಿತ್ಕೊಂಡು ಹೋಗೋಣ ಅಂತಂದ್ರೆ ಹಾಲೆಲ್ಲ ಸೋರುತ್ತೆ. ಸೊ ಒಂದು ಚೀಲ ನೋಡೋಣ ಅಂತಂದ್ರೆ ಅದು ಸಿಕ್ತಿಲ್ಲ. ಸಿಕ್ಕಿದ್ರೆ ಡೆಫಿನೆಟ್ಲಿ ಒಂದೆರಡು ಹಲಸಿನ ಹಣ್ಣು ಕಿತ್ಕೊಂಡು ಬರೋದೆ ಅಲ್ಲ ಶಿವ? ಏನೋ ಡೈಲಾಗ್ ಹೇಳ್ತಿದ್ರಲ್ಲ, ಏನದು? ಇರ್ಲಿ ಇನ್ನೊಂದ್ಸರಿ. ಕಮಾನ್ ಯು ಕ್ಯಾನ್. ಯಾರ್ದಾಗಿರಲಿ ಕಿತ್ಕೊಳ್ಳೋರು ನಾವು ಆಗಿರ್ಬೇಕು. ಹೌದಾ? ತಿನ್ನೋರು ನಾವೇ ಆಗಿರ್ಬೇಕು. ಗೈಸ್ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂತು. ಸೊ ಡ್ಯಾಮ್ ಇದು ನೋಡ್ತಿರ್ಬೋದು, ನೀರು ಚೆನ್ನಾಗಿದೆ. ಸೊ ಏನೇನು ಗೇಮ್ಸ್ ಇದೆ ಅಂತ ಹೋಗಿ ನೋಡಬೇಕು. ಪ್ಲೇಸ್ ಅಂತೂ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದೆ, ಕ್ಲೌಡ್ಸ್ ಎಲ್ಲ ಸಕ್ಕದಾಗಿ ಕಾಣ್ತಿದೆ. ಗೈಸ್ ಇವಾಗ ಡ್ಯಾಮ್ ಮೇಲೇನೆ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ, ನಾವು ಕೂಡ ಅಲ್ಲಿ ಪಾರ್ಕಿಂಗ್ ಮಾಡಿ ಏನೇನಿದೆ ಅಂತ ಹೋಗಿ ನೋಡಬೇಕು. ಸೊ ಇದು ಬಂದು ಈ ಪ್ಲೇಸ್ ನೇಮ್ ಬಂದು ಪೋನ್ಮುಡಿ ಡ್ಯಾಮ್ ಅಂತ. ನೋಡುವ ಏನೇನು ಗೇಮ್ಸ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಒಂಥರ ನೋಡೋದಕ್ಕೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಗೈಸ್ ನಾವು ಎಂಟ್ರಿ ಆಗಿ ಇವಾಗ ಪೋನ್ಮುಡಿ ಡ್ಯಾಮ್ ಕೆಳಗಡೆ ಏನು ವಾಟರ್ ಇರುತ್ತೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಸ್ಪೀಡ್ ಬೋಟಿಂಗ್ ಒಂದಿದೆ ಅಂತೆ. ಸ್ಪೀಡ್ ಬೋಟಿಂಗಿಗೆ 1200 ರುಪೀಸ್ಗೆ 5 ಮೆಂಬರ್ಸ್ ಅಂತ ಏನೋ ಇತ್ತು. ಸೊ ನಾವು ಮೊದಲು ಇಲ್ಲಿ ಬಂದು ನೋಡ್ಕೊಂಡು ಹೋಗೋಣ, ಆಮೇಲೆ ಓಕೆ ಅಂದರೆ ಟಿಕೆಟ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ನೀರು ಕಡೆಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡ್ತಿರ್ಬೋದು ನೀರು ನೋಡಿ ಎಷ್ಟು ಕ್ಲೀನಾಗಿದೆ, ಚೆನ್ನಾಗಿದೆ ಒಂಥರ. ಸೊ ಇದು ಬಂದು ಒಂದು ಮೌಂಟೇನ್ ಥರ ಇದೆ, ಹಾಗೆ ಬ್ರಿಡ್ಜ್ ಇದೆ, ಕ್ಲೌಡ್ಸ್ ನೋಡಿ ಏನು ಸಕ್ಕದಾಗಿ ಕಾಣ್ತಿದೆ. ಜನ ಕಮ್ಮಿನೇ ಇದ್ದಾರೆ. ನೋಡಿ ಗೈಸ್, ಚಿಟ್ಟೆ ಹಿಡಿಯೋಕೆ ಅಂತ ಹೋಗ್ತಿದ್ದಾರೆ ಶಿವ. ಕಮಾನ್ ಶಿವ, ಯು ಕ್ಯಾನ್ ಡೂ ಇಟ್. ಚಿಟ್ಟೆ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಸೊ ಅದಕ್ಕೇ ಹೇಗೆ ಹಿಡಿಯೋದು ಅಂತ ಸ್ಕೆಚ್ ಹಾಕ್ತಿದ್ದಾರೆ. ಆದರೆ ಚಿಟ್ಟೆ ಆ ಕಡೆ ಈ ಕಡೆ ಹೋಗ್ತಾ ಐತೆ. ಎಲ್ಲೋಯ್ತು? ಇಲ್ಲೇ ಇದೆ ಶಿವ, ಶಿವ ಇಲ್ಲೇ ಇದೆ. ಕಮಾನ್ ಶಿವ, ಯು ಕ್ಯಾನ್. ಆರಾಮಾಗೆ ಇಡಿ, ಪರವಾಗಿಲ್ಲ, ನೋ ಅರ್ಜೆಂಟ್. ಹೋಯ್ತಾ ಕಡೆ? ಛೇ, ಮಿಸ್ ಆಗೋಯ್ತಾ? ಏನು? ಹೋಗ್ಲಿ ಬಿಡಾಯ್ತು. ಗೈಸ್ ಪೋನ್ಮುಡಿ ಡ್ಯಾಮ್ಗೆ ಅಂತ ಬಂದು ಆಮೇಲೆ ಬೋಟಿಂಗ್ ಆಡೋಣ ಅಂತ ಹೋಗಿದ್ದು. ಬಟ್ ಅಲ್ಲಿ ಟಿಕೆಟ್ ಹೇಳಿದ್ಕೆ ಮಿನಿಮಮ್ 5 ಮೆಂಬರ್ಸು 1200 ರುಪೀಸ್ ಅಂತ ಹೇಳಿದ್ರು. ಇಬ್ಬರಿದ್ದೀವಿ, ಬೇರೆ ಯಾರು 3 ಜನ ಬಂದರೆ ಹಾಕೊಡ್ತೀರ ಅಂದರೆ ಇಲ್ಲ, ಸಪ್ರೇಟ್ ಹೋಗ್ಬೇಕು ಅಂತಂದರು. ಸೊ ನಮ್ಗೆ ಯಾರು ಸಿಗಲಿಲ್ಲ ಸದ್ಯಕ್ಕೆ. ಇವಾಗ ಇಲ್ಲಿ ಬೋಟಿಂಗ್ ಕೂಡ ಯಾರು ಆಡ್ತಿರಲಿಲ್ಲ, ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋರೇ ಇದ್ರು. ಸೊ ಅದು ನಮಗೆ ವರ್ತ್ ಅನ್ಸಿಲ್ಲ ಗೈಸ್. ಅಲ್ಲಿ ಬರ್ತಾ ಇನ್ನೊಂದು ಕಡೆ ನೋಡಿದ್ರೆ ಅಲ್ಲಿ 100 ರುಪೀಸ್ ಏನೋ ಹಾಕಿದ್ರು ಪರ್ ಪರ್ಸನ್ಗೆ 10 ಮಿನಿಟ್ಸ್ಗೆ. ಸೊ ಅಲ್ಲೇ ಆಡೋಣ ಅಂತ ಅನ್ಕೊಂಡು ನಾವು ಇದನ್ನ ಸ್ಕಿಪ್ ಮಾಡ್ತಾಯಿದ್ದೀವಿ, ಇಲ್ಲಿ ಬೋಟಿಂಗ್ ಆಡೋದು. ನೆಕ್ಸ್ಟ್ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಪೋನ್ಮುಡಿ ಡ್ಯಾಮ್ದೇನೆ. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತ ಇವಾಗ ಸದ್ಯಕ್ಕೆ ಒಂದು ಏನಾರು ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಮ್ಯಾಗಿ ತಿನ್ಕೊತಾ ಇದ್ದೀವಿ. ಗೈಸ್ ನಾವು ನೆಕ್ಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದ್ವಿ. ಇಲ್ಲೇ ನಿಯರ್ ಬೈ ಒಂದು 500 ಮೀಟರ್ಸಲ್ಲಿ ಇತ್ತು.
ಫೋನ್ ಮುಡಿದೆ ಅಂದರೆ ಇದು ಹಾಂ, ಫೋನ್ ಮುಡಿ ಹ್ಯಾಂಗಿಂಗ್ ಬಿಡುತ್ತೆ ಇದು. ಇದು ಪೋನುಮುಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೆ. ಸೊ ಜಸ್ಟ್ ಬ್ರಿಡ್ಜ್ ಇದೆ, ನೀರೇನು ಇಲ್ಲ, ಬಂಡೆ ಮಾತ್ರ ಕಾಣ್ತಿದೆ ಅಷ್ಟೆ. ಜನನೂ ಕಮ್ಮಿ ಇದ್ದಾರೆ, ಅಷ್ಟೊಂದು ಜನ ಅಂತ ಏನಿಲ್ಲ. ನೋಡಿ ಗೈಸ್, ಇಲ್ಲಿ ಶೂಟಿಂಗ್ ಗೇಮ್ ಇದೆ. ಸೊ ಬಲೂನ್ ಏನೋ ಶೂಟ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇಲ್ಲಿಂದ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಇಲ್ಲಿಗೆ ಒಂದು ಗೇಮ್. ಇಲ್ಲಿ ಮೋಸ್ಟ್ಲಿ ಎಲ್ಲ ಜೀಪಲ್ಲೇ ಬಂದಿದ್ದಾರೆ, ಬೇರೆ ಗಾಡಿಗಳೇನು ಕಾಣಿಸ್ತಿಲ್ಲ. ಸೊ ಜೀಪಲ್ಲಿ ಬಂದಿರೋರೆ ಜಾಸ್ತಿ ಅನ್ನಿಸ್ತು. ಜಸ್ಟ್ ಒಂದು ಬ್ರಿಡ್ಜ್ ಇದೆ, ಹ್ಯಾಂಗಿಂಗ್ ಬ್ರಿಡ್ಜ್, ಅದನ್ನ ನೋಡ್ಕೊಂಡು ಬಂದ್ವಿ. ಅದು ಬಿಟ್ಟು ಬೇರೆ ಏನು ಇಲ್ಲ. ಅದನ್ನೇ ಒಂದು ಪ್ಲೇಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ರಿಪ್ಪಲ್ ವಾಟರ್ಫಾಲ್ಗೆ ಬಂದ್ವಿ. ಸೊ ನೋಡ್ತಿರ್ಬೋದು, ಇದು ರಿಪ್ಪಲ್ ವಾಟರ್ಫಾಲ್. ಆ್ಯಂಡ್ ಆಲ್ಸೋ ಇಲ್ಲಿ ಜಿಪ್ ಲೈನ್ ಎಲ್ಲ ಇದ್ದಾವೆ ಗೈಸ್. ಸೊ ಗೈಸ್ ಇಲ್ಲಿ ತುಂಬ ಶಾಪ್ಸ್ಗಳಿದ್ದಾವೆ. ಸೊ ಎಲ್ಲ ಥರ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಗಾಗಲ್ಸ್ ಆಗಿರಲಿ, ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿರಲಿ, ತುಂಬ ಶಾಪ್ಸ್ಗಳಿದ್ದಾವೆ, ವೆರೈಟೀಸ್ ಆಫ್ ಶಾಪ್ಸ್. ಹಾಗೆ ವಾಟರ್ಫಾಲ್ ಇದೆ. ಸೊ ನಾವೀಗ ವಾಟರ್ಫಾಲ್ ಕಡೆಗೆ ಹೋಗ್ತಾ ಇದ್ದೀವಿ. ಚಿಕ್ಕ ಜಾಗದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಲೋಟಸ್ ಬೆಳೆದಿದೆ, ಸೂಪರ್ ಆಗಿದೆ. ಎಲ್ಲಿದೆ ವಾಟರ್ಫಾಲ್ ಶಿವ? ಇನ್ನು ಆ ಕಡೆ ಅನ್ಸುತ್ತಲ್ಲ. ಬಾ ಹೋಗೋಣ. ಜಿಪ್ ಲೈನಾ? ಓಕೆ ಓಕೆ ಗೈಸ್, ಇಲ್ಲಿ ಜಿಪ್ ಲೈನ್ ಕೂಡ ಇದೆ. ಗೈಸ್ ನೋಡ್ತಿರ್ಬೋದು, ಇಲ್ಲಿ ಜಿಪ್ ಲೈನ್ ಇದೆ, ಪ್ಲಸ್ ಡ್ರೋನ್ ಶಾಟ್ ಎಲ್ಲ ಇದೆ. ಅದಕ್ಕೆಲ್ಲ ಎಕ್ಸ್ಟ್ರಾ ಪ್ರೈಸ್ ಅನ್ಸುತ್ತೆ. ಗೈಸ್ ನೋಡಿ, ಇದೆ ರಿಪ್ಪಲ್ ವಾಟರ್ ಫಾಲ್ಸ್. ನೀರಂತೂ ಕ್ಲೀನ್ ಆಗಿದೆ, ಚೆನ್ನಾಗಿದೆ. ಬಟ್ ನೀರು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು. ಕೆಳಗಡೆ ಹೋಗಿ ಆಟ ಆಡ್ತಾ ಇದ್ದಾರೆ. ಜಸ್ಟ್ ಹಾಗೆ ಕಾಲೆಲ್ಲ ನೆನೆಸ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಫುಲ್ ನೀರಲ್ಲಿ ಆಟ ಆಡೋಕ್ಕೆ ಬಿಟ್ಟಿಲ್ಲ ಅನಿಸುತ್ತೆ. ಎಲ್ಲ ಅಲ್ಲೋಗಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಮತ್ತೆ ಚಿಟ್ಟೆ ಹಿಡಿಯೋ ಸಾಹಸ ಮಾಡ್ತಿದ್ದಾರೆ. ಎಲ್ಲ ಐತದು, ಹೊರಟಾಯ್ತಾ? ಗೈಸ್, ರಿಪ್ಪಲ್ ವಾಟರ್ಫಾಲ್ ಮುಗಿಸ್ಕೊಂಡು ಹೊರಗಡೆಗೆ ಬಂದು ಜಿಪ್ ಲೈನ್ ಆಡೋಕ್ಕೆ ಅಂತ ಹೋಗಿ ಕೇಳಿದ್ವಿ. ಸೊ ಇದು ಬಂದು ಡಿಸ್ಟೆನ್ಸ್ ಒಂದು ತುಂಬ ಕಮ್ಮಿ ಅಂತ ಅನ್ನಿಸ್ತು. ಪ್ರೈಸ್ 500 rupees ಹೇಳಿದ್ರು. ನಾವು ಹೊರಗಡೆ ಆನ್ ದಿ ವೇ ರೂಮಿಗೆ ಬರುವಾಗ ಇನ್ನೊಂದು ಕಡೆ ಜಿಪ್ ಲೈನ್ ನೋಡಿದ್ವಿ. ಅಲ್ಲಿ ಬಂದು 900 meters ಲೈಕ್ ಹೋಗಿ ಬರೋ ಥರ ಇತ್ತು. ಅದು ತುಂಬ ದೊಡ್ಡದು ಅನ್ನಿಸ್ತು. ಸೊ ಅಲ್ಲಿಗೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವಿಲ್ಲಿ ಇದನ್ನು ಸ್ಕಿಪ್ ಮಾಡ್ಕೊಂಡ್ವಿ. ಇದು ಈ ಜಿಪ್ ಲೈನ್ ಬೇಡ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಆದರೆ ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತೀವಿ. ಇಲ್ಲ ಅಂತಂದರೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ನೋಡೋಣ, ನೋಡ್ಬೇಕಿನ್ನು ಯಾವ್ದಾರು ನಿಯರ್ ಬೈ ಪ್ಲೇಸ್ ಇತ್ತು ಅಂತಂದರೆ ಅಲ್ಲಿಗೆ ಹೋಗ್ತೀವಿ. ಕಾರು ಪಂಚರ್ ಆಗಿದೆ. ಪಂಚರ್ ಆಗ್ತಿದ್ದಾರೆ ಇವಾಗ ಯಾರು. ನೋಡ್ತಿರ್ಬೋದು, ಇಲ್ಲಿ ಒಂದು ಹೋಲ್ ಆಗಿದೆ. ಸೊ ಅದಕ್ಕೆ ಇವ್ರು ಇವಾಗ ಪಂಚರ್ ಆಗ್ತೀನಿ ಅಂತ ಹಿಡ್ಕೊಂಡಿದ್ದಾರೆ. ಏನೋ ಇದೆ ಅಲ್ಲಿ, ಮಳೆ ಅನ್ಸುತ್ತಲ್ಲ. ತೆಗಿ ಅದೇನೋ ದೊಡ್ಡ ಹೋಲ್ ಆಗಲ್ವ ನೀನು ನಂಗೆ ತೂತು ಮಾಡಿದಾಗ? ನೋಡಿ ಗೈಸ್, ಎಷ್ಟು ಕಷ್ಟ ಪಂಚರ್ ಹಾಕೋದು. ಏರ್ ಇತ್ತು ಅಂದರೆ ಬೇಗ ಹಾಕ್ಬಿಡ್ಬೋದು. ಒಳಗೆ ಹೋಗ್ಬೇಕದು. ಪಂಚರ್ ಹಾಕೋದು ಫೇಲ್ ಆಯಿತು. ಇವಾಗ ಟೈರೇ ಚೇಂಜ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಸ್ಟೆಪ್ನಿ ಇದೆ. ಸುಮ್ಮನೆ ಆ ಮೊಳೆ ತೆಗಿಬೇಕಿತ್ತಾ? ಪಂಚರ್ ಶಾಪ್ ಹತ್ರ ಹೋಗಿ ನೀನೇ ಪಂಚರ್ ಹಾಕೊಂಡು ಏರ್ ಇಡ್ಸ್ಕೋಬೇಕಿತ್ತು. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಿತ್ತು. ಸುಮ್ಮನೆ ಡಬಲ್ ಕೆಲಸ. ಏರ್ ಡೌನ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಓಪನ್ ಮಾಡಬೇಕಾ? ಇವತ್ತು ಪಂಚರ್ ಹಾಕೋದು ಹೇಗೆ ಅಂತಲೂ ನೋಡಿಕೊಂಡೆ, ಟಯರ್ ಚೇಂಜ್ ಮಾಡೋದು ಹೇಗೆ ಅಂತಲೂ ನೋಡ್ಕೊತಾ ಇದ್ದೀನಿ.
ಇದನ್ನು ಟೈಟ್ ಮಾಡೋದು ಈಗಂತ ಇದ್ರ ಮೇಲೆ ನಿಂತ್ಕೊಂಡ್ರೆ ಟೈಟ್ ಆಗುತ್ತಂತೆ. ನಾನು ಅದು ಕಿತ್ತೋಗಲ್ವ ಅಂತ ಕೇಳ್ತಿದ್ದೀನಿ, ಬಟ್ ಅದು ಟೈಟ್ ಮಾಡೋದೇ ಹಾಗೆ ಅಂತ ಹೇಳ್ತವ್ರೆ. ಫೈನಲಿ ಇನ್ನೊಂದು ಟಯರ್ನ ಹಾಕಿದ್ರು, ಆದರೆ ಅದು ಕೂಡ ಪಂಚರ್ ಹಾಕಿ ಇಟ್ಟಿದ್ರು. ಹಾಂ, ಶೋರೂಮ್ ಅವರಾ? ಓಕೆ ಓಕೆ ಓಕೆ. ಇರ್ಲಾರ್ದೆ ಏನೋ ಬಿಡ್ಕೊಂಡ್ರು ಅಂತಾರಲ್ಲ, ಹಂಗೆ ಶಿವ ನೀನು. ಸುಮ್ಮನೆ ಅದು ಲೈಟಾಗಿ ಏರ್ ಹೋಗ್ತಿತ್ತು ತಾನೆ, ಏನಕ್ಕೆ ಪಂಚರ್ ಹಾಕ್ಬೇಕಂತ ನಿಂತ್ಕೊಂಡೆ? ಪಂಚರ್ ಶಾಪ್ ಹೋದ್ಮೇಲೆ ಮಾಡಬೇಕಪ್ಪ, ಅಲ್ಲಿ ಏರ್ ಇಟ್ಕೊಂಡು ಆಮೇಲೆ ಮಾಡ್ಕೋಬೇಕು. ನೋಡಿ ಇವಾಗ ಏರ್ ಇಲ್ದೇ ಇರೋದಕ್ಕೆ ಏನಾಯ್ತು ಹೇಳು, ಕಂಪ್ಲೀಟ್ಲಿ ಡೌನ್ ಆಯ್ತು ಏರು, ಪಂಚರ್ ಹಾಕೋಕ್ಕೂ ಆಗಲಿಲ್ಲ. ನೋಡಿ ಹುಣ್ಸೆಹಣ್ಣಿನ ರಸ ಅಂಗಡಿಲಿತ್ತು ಅಂತ ತೊಗೊಂಡ್ವಿ. ಸೊ ನಾವು ಚಿಕ್ಕವರಿದ್ದಾಗ 1 ರೂಪಾಯಿಗೆ 4 ಏನೋ ಕೊಡೋರು, ಬಟ್ ಇವಾಗ 10 ರೂಪಾಯಿ 7 ಪ್ಯಾಕೆಟ್ ಅಷ್ಟೇ ಬರೋದು. ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ. ನಾವು ಜಾಕ್ ಫ್ರೂಟ್ ಒಂದು ಆಂಟಿ ಮತ್ತು ಅಂಕಲ್ ಇದ್ರು, ಅವ್ರನ್ನ ಕೇಳಿದ್ವಿ. ಅಲ್ಲಿ ಮರ ಕೂಡ ಇತ್ತು ರೋಡಲ್ಲಿ. ಸೊ ಜಾಕ್ ಫ್ರೂಟ್ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ವಿ. ಸೊ ಅವ್ರು ಅದಕ್ಕೆ ಇದು ಕೊಟ್ಟರು. ಇದು ಬಂದು ಏನೋ ಚಾಕ್ಲೇಟ್ ಕೋಕೋ ಅಂತ ಏನೋ, ಇದು ತಿನ್ನೋದಕ್ಕೊಳ್ಳೆ ಸೀತಾಫಲ ಥರ ಇದೆ. ನಿಮ್ಗೇನಾದರೂ ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಅದಲ್ಲದೆ ನಮಗೆ ಜಾಕ್ ಫ್ರೂಟ್ ಕೂಡ ಅವರೇ ಕೊಟ್ಟರು ನಮಗೆ. ಆ ಆಂಟಿ ತೊಗೊಬಂದು ಕೊಟ್ಟರು, ಅವ್ರ ಮನೇಲಿ ಇದ್ದೇ ತೊಗೊಬಂದು ಕೊಟ್ಟರು. ಒಂಥರ ಚಂದ ಅನ್ನಿಸ್ತು ಗೊತ್ತಾ. ಇನ್ನೊಬ್ರು ಅಲ್ಲಿ ಮರದಲ್ಲಿ ಏನಿತ್ತು ಅದು ಚೆನ್ನಾಗಿಲ್ಲ, ಅದು ಕಾಯಿದೆ ಬೇಡ ಅಂತಂತಿದ್ರು, ಬಟ್ ಆಂಟಿನೇ ತೊಗೊಬಂದು ಕೊಟ್ಟರು. ಇದು ಕೂಡ ತಿನ್ನೋಕೆ ಒಂಥರ ಚೆನ್ನಾಗಿದೆ, ಸೀತಾಫಲ ಥರ ಇದೆ. ಸೊ ನಿಮಗೆ ಇದ್ರದ್ದು ನೇಮ್ ಗೊತ್ತಿದ್ರೆ, ಈ ಫ್ರೂಟ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ. ಚೆನ್ನಾಗಿದ್ಯಾ? ಥ್ಯಾಂಕ್ಸ್ ಆಂಟಿ. ಗೈಸ್, ರೂಮ್ ನಿಯರ್ ಬೈ ಅಲ್ಲೇ ಸಿಟಿ ತರ ಇತ್ತು, ತುಂಬಾ ಶಾಪ್ಸ್ಗಳಿದಾವೆ ಇಲ್ಲಿ. ಸೊ ಅದಕ್ಕೆ ಒಂದ್ಸರಿ ಹೋಗಿ ಏನೇನಿದೆ ನೋಡ್ಕೊಂಬರೋಣ ಅಂತ ಬಂದ್ವಿ. ಸೊ ಏನಾದ್ರು ತಿನ್ನೋಣ ಅಂತ ನೋಡಿದಾಗ ನಮಗೆ ಎಗ್ ಪಪ್ಸೆ ತಿನ್ಬೇಕು ಅನಿಸ್ತು, ಮತ್ತೆ ಉದ್ದಿನ ವಡೆ ಇತ್ತು, ಅದು ಕೂಡ ತಿಂದ್ವಿ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಸೊ ಇವಾಗ ಇಲ್ಲೊಂದು ಹೋಟೆಲ್ ಇದೆ, ಸೊ ಅಲ್ಲಿಗೆ ಹೋಗಿ ಏನಾರು ಟ್ರೈ ಮಾಡೋಣ ಅಂತ ಅನ್ಕೊಂತಾ ಇದ್ವಿ. ಪರೋಟ ಟ್ರೈ ಮಾಡಬೇಕು ಅಂತ ಅನ್ಕೊಂತಿದ್ದೆ. ಸೊ ಅದಕ್ಕೆ ಈಗ ಒಂದು ಹೋಟ್ಲಿಗೆ ಬಂದು ಪರೋಟ ಮತ್ತು ಇಲ್ಲಿ ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ, ಚಿಕನ್ ಫ್ರೈ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ. ಕೇರಳದಲ್ಲಿ ಪರೋಟ ಫೇಮಸ್ ಅಂತ ಕೇಳಿದೆ, ಸೊ ಹಾಗಾಗಿ ಇದನ್ನ ಟ್ರೈ ಮಾಡೋಣ ಅನ್ಕೊಂಡ್ವಿ. ಇದು ನೋಡಿ ಲಾಟ್ರಿ ಟಿಕೆಟ್ ಹೇಗೆ ಇಟ್ಟಿದ್ದಾರೆ. ನಿಜ ಲಾಟ್ರಿ ಟಿಕೆಟ್ ಇದು? ಮತ್ತೆ 10 ರೂಪಾಯಿ ಒಂದಿದೆ. ಇವಾಗ ಹೇರ್ ಹಿಡಿಸ್ಕೊಂಡು ಪಂಚರ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅಂಗಡಿಯವ್ರನ್ನ ಕೇಳಿ ನೋಡಿದ್ರು ಪಂಚರು ಎಷ್ಟಾಗುತ್ತೆ ಅಂತ, ಬಟ್ 200 ರುಪೀಸ್ ಹೇಳ್ತಿದ್ರಂತೆ. ಬಟ್ ಬೆಂಗಳೂರಲ್ಲಿ 100 ರುಪೀಸ್ ಏನೋ ತೊಗೊತಿದ್ರಂತೆ. ಹೇಗಿದ್ರು ಪಂಚರ್ ಕಿಟ್ ನಮ್ಮ ಹತ್ರನೇ ಇತ್ತಲ್ಲ, ಅದಕ್ಕೆ ಇವರು ನಾನೇ ಹಾಕ್ಕೊಳ್ತೀನಿ ಅಂದ್ಬಿಟ್ಟು ಹೇರ್ ಮಾತ್ರ ಹಿಡಿಸ್ಕೊಂಡ್ರು. ಈಗ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದಾದರೆ ಸೊ ದಟ್ ನಮ್ಮ ಹತ್ರ ಸ್ಟೆಪ್ನಿ ಇರುತ್ತೆ, ಬೈ ಚಾನ್ಸ್ ಇನ್ನೊಂದು ಟೈರ್ ಏನಾರು ಹಾಳಾಯಿತು ಅಂದರೆ ಎಮರ್ಜೆನ್ಸಿ ಪರ್ಪಸ್ಗೆ ಹಾಕೊಳ್ತಾ ಇದ್ದಾರೆ. ಪಂಚರ್ ರೇಟ್ ಕೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಒಂದು ಪಂಚರ್ಗೆ 200 ರುಪೀಸ್ ಅಂತೆ. ಅವ್ರು ಆಲ್ರೆಡಿ ರೇಟ್ ಲಿಸ್ಟ್ ಇದೆ ಅವ್ರ ಹತ್ರ. ಇಲ್ಲಿ ಎಲ್ಲೇ ಹೋಗಿ ಹಾಕ್ಸೋರು ಕೂಡ ಪಂಚರು ಒಂದು ಪಂಚರ್ಗೆ 200 ರುಪೀಸ್ ಅಂತೆ. ಅದಕ್ಕೆ ನಾನೇನು ಮಾಡಿದೆ, ಬೇಡ ಏರ್ ಹಿಡ್ಕೊಡಿ ನಾನೇ ಹಾಕೋತೀನಿ ಪಂಚರ್ ಅಂದ್ಬಿಟ್ಟು ಅವ್ರ ಹತ್ರ ಏರ್ ಹಿಡಿಸ್ಕೊಂಡು ನಾನೇ ಪಂಚರ್ ಹಾಕೊಂಡೆ. 200 ರೂಪಾಯಿ ಕಡೆ 20 ರೂಪಾಯಿ ಖರ್ಚು ಮಾಡಿ ಇನ್ನೂ 180 ರೂಪಾಯಿ ಉಳಿಸಿದ್ದೀನಿ ನಾನು ಪಂಚರ್ ಕಿಟ್ ಇದ್ದಿದ್ದಕ್ಕೆ. ಪಂಚರ್ ಹಾಕೋದ್ನಾಗತ್ತಾನೆ ಹಿಡ್ಕೊಂಡು ಕೊಟ್ಟಿರೋದು. ಅರೆ ನೀನೇ ಹಾಕಕ್ ಬರ್ಲಿಲ್ವಲ್ಲ. ಗುರುಗಳು ಹತ್ರ ಎಲ್ಲ ಮಾಡಲ್ಲ, ಜೊತೆಲ್ಲೇ ಮಾಡ್ಸೋದು. ಸೊ ಇವಾಗ ನಮಗೆ 180 ರೂಪಾಯಿ ಉಳಿತು. ಬೆಂಗಳೂರಲ್ಲಿ 100 ರುಪೀಸ್ ತಾನೆ? ಬೆಂಗಳೂರಲ್ಲೆಲ್ಲ 100 ರುಪೀಸ್ ಇದೆ. ನಾನು ಹೇಳಿದೆ ಅವ್ರಿಗೆ ಇಷ್ಟೊಂದು ರೇಟ್ ಇದೆಯಾ ಅಂದಿದ್ದಕ್ಕೆ ಅವ್ರು ರೇಟ್ ಲಿಸ್ಟ್ನೇ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. 2 ವೀಲರ್ಗೆನೆ ಟ್ಯೂಬ್ ಟೈರ್ ಪಂಚರ್ ಹಾಕೋಕ್ಕೆ 200 ರುಪೀಸ್ ಅವ್ರ ಹತ್ರ. ಕಾರ್ಗೂ ಕೂಡ ಟ್ಯೂಬ್ಲೆಸ್ಗೆ 200 ಅಂತೆ. ಬೈಕ್ಗೆ ಟ್ಯೂಬ್ಗೆ 200, ಕಾರ್ಗೆ ಟ್ಯೂಬ್ಲೆಸ್ಗೆ 200. ಸೊ ಸ್ಟಾರ್ಟಿಂಗ್ ಪ್ರೈಸೇ ಅಲ್ಲಿ 150ಇಂದ ಸ್ಟಾರ್ಟು. 2 ವೀಲರ್ಗೆ 150, ಟ್ಯೂಬ್ಲೆಸ್. ಟ್ಯೂಬ್ ಆದರೆ 200. ಏನು ಮಾಡೋಕ್ಕಾಗಲ್ಲ, ಟೂರಿಸ್ಟ್ ಪ್ಲೇಸ್ ಅಲ್ವಾ. ಸೊ ಎಲ್ಲ ಪ್ರೈಸ್ ಹೈ ಇರುತ್ತೆ. ಹೌದು ಹೌದು. ಸೊ ಗೈಸ್, ಇವಾಗ ಕಾರೆಲ್ಲ ಪಂಚರ್ ಹಾಕ್ಸ್ಕೊಂಡು ಕಾರ್ ಟೈರ್ಗೆ ಈಗ ನಾವು ರೂಮ್ ಕಡೆ ಹೊರಟಿದ್ದೀವಿ. ಗೈಸ್, ನಾವು ಡಿನ್ನರ್ಗೆ ಇಲ್ಲೇ ಫುಡ್ ಹೇಳಿದ್ವಿ. ಸೊ ಊಟಕ್ಕೆ ಬಂದು ಬಾಯ್ಲ್ಡ್ ರೈಸ್ ಮತ್ತು ಸಾಂಬಾರು ಕೊಟ್ಟಿದ್ದಾರೆ, ತರಕಾರಿ ಸಾಂಬಾರು. ಆಮೇಲೆ ಒಂದು ಪಲ್ಯ, ಸೊಪ್ಪಿನ ಪಲ್ಯ, ಹಾಗೆ ಚಟ್ನಿ ಕೊಟ್ಟಿದ್ದಾರೆ, ಮತ್ತು ಬ್ರೆಡ್ ಆಮ್ಲೆಟ್ ಹೇಳಿದ್ವಿ. ಆಮೇಲೆ ಇದು ಕೇರಳದಲ್ಲಿ ಏನೋ ಫೇಮಸ್ ಅಂತೆ, ಮ್ಯಾಂಗೋ ಕರಿನೋ ಏನೋ ಗೊತ್ತಿಲ್ಲ, ಏನೋ ನಾವು ಟೇಸ್ಟ್ ಮಾಡಿಲ್ಲ, ಅದಿಟ್ಟಿದ್ದಾರೆ.
ಮತ್ತು ಪಾಪಡಿದೆ. ಸೊ ಇಷ್ಟು ಊಟಕ್ಕೆ ಕೊಟ್ಟಿದ್ದಾರೆ ಗೈಸ್. ಸೊ ಇವಾಗ ಊಟ ಮಾಡ್ಕೊಬೇಕು. ಹೇಗಿದೆ ಫುಡ್ಡು? ಚೆನ್ನಾಗಿದೆಯಾ? ನೈಸ್. ಶಿವ ಫುಡ್ ಹೇಗಿತ್ತು? ಫುಡ್ ಸಖತ್ತಾಗಿತ್ತು ಇವಾಗಲೂ ಕೂಡ. ಹೌದಾ? ಇದು ಪ್ರೈಸ್ ಕೂಡ ವರ್ತ್ ಇದೆ, 100 rupeesಗೆ. ಮುನ್ನಾರಲ್ಲಿ ಡೇ 1 ನಮ್ಮದು ಈ ಥರ ಇತ್ತು. ಸೊ ನಾವು ಇಲ್ಲಿ ರೀಚ್ ಆಗಿದ್ದೆ, ಮುನ್ನಾರ್ಗೆ ರೀಚ್ ಆಗಿದ್ದೆ ಆಲ್ಮೋಸ್ಟ್ 10:30 ಆಗಿತ್ತಲ್ಲ. ಸೊ ಹಾಗಾಗಿ ನಾವು ಅಡ್ವೆಂಚರ್ಸ್ ಏನೂ ಟ್ರೈ ಮಾಡಿರಲಿಲ್ಲ. ಜಸ್ಟ್ ಪ್ಲೇಸಸ್ ಮಾತ್ರ ಒಂದು 3 ಪ್ಲೇಸಸ್ಗೆ ಹೋಗಿ ಕವರ್ ಮಾಡ್ಕೊಂಡ್ವಿ. ಅದಾದಮೇಲೆ ಕಾರು ಪಂಚರು ಅದು ಇದು ಅಂತ ನಮ್ಗೆ ಸ್ವಲ್ಪ ಟೈಮ್ ಹೋಯಿತು. ಮತ್ತು ನಾವು ಹೋಗಿದ್ದ ಪ್ಲೇಸಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯೂಶ್ವಲಿ ವರ್ಕ್ ಅಂತ ಬಂದಾಗ ವರ್ಕು, ಮನೆ ಕೆಲಸ ಅದು ಇದು ಆಗ್ತಿತ್ತು. ಸೊ ಇಲ್ಲಿ ಬಂದು ನಮಗೆ ಅಂತ ನಾವು ಟೈಮ್ ಕೊಟ್ಕೊಂಡ್ವಿ. ಇಬ್ಬರು ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಒಂಥರ ಡೇ ವಾಸ್ ಗುಡ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾಳೆ ನಾವು ಏನೇನು ಮಾಡ್ತೀವಿ ಅಂತ ನಾಳೆ ವ್ಲಾಗಲ್ಲಿ ನಾನು ಹಾಕ್ತೀನಿ. ಬಾಯ್.